ಅಕಾರ್ಡಿಂಗ್ ಟು ದಿ ಮೈಥಾಲಜಿ, ನಾವು ಮೈಥಾಲಜಿ ಪ್ರಕಾರ ಹೇಳ್ಬೇಕು ಅಂದ್ರ ಹಿಂದೂ ಧರ್ಮದ ಪುರಾಣಗಳ ಪ್ರಕಾರ ನಾವು ಹೇಳ್ಬೇಕಂದ್ರ ಇದಕ್ಕ ದುರ್ಗ ಸಪ್ತ ಶತಿ ಅಂತ ಹೇಳ್ತಾರೆ. ಈಗ ದುರ್ಗ ಅಂದ್ರ ಗಾಡೆಸ್, ಸಪ್ತ ಅಂದ್ರ 7 7, ಶತಿ ಅಂದ್ರ 100, ಅಂದ್ರೆ 700 ಶ್ಲೋಕಗಳು ಇರ್ತಾವ. ಈಗ ನೋಡಿ, ನಿನ್ನೆ ಮತ್ತು ಇವತ್ತು ಪಾರಾಯಣ ಮಾಡಿದ್ರು. ಎಷ್ಟು ಸಾರಿ ಪಾರಾಯಣ ಮಾಡಿದ್ರು? 10 ಸಾರಿ ಪಾರಾಯಣ ಮಾಡಿದ್ರು. 700 ಶ್ಲೋಕ 10 ಸಾರಿ, ನಿನ್ನೆ ಮತ್ತು ಇವತ್ತು. ಯಾಕೆ 10 ಸಾರಿ ಮಾಡ್ಬೇಕು? ಶಾಸ್ತ್ರ ಏನ್ ಹೇಳ್ತಾ ಅಂತಂದ್ರ, ತದ್ದಶಾಂಶ ನಾವು ಪುರಶ್ಚರಣ ವಿಧಿಯನ್ನು ಮಾಡಬೇಕು, ಆಗ ಮಾತ್ರ ದೇವತೆಗಳ ಒಲಿಮೆ ಆಗ್ಲಿಕ್ಕೆ ಸಾಧ್ಯ ಅಂತ. ಬರೇ ಜಪ ಮಾಡಿದ್ರೆ ಒಲೆಯಲ್ಲ, ಬರೇ ಹೋಮ ಮಾಡಿದ್ರೆ ಒಲೆಯಲ್ಲ. ಅದ್ರಂಗ 5 ಪುರಶ್ಚರಣ ವಿಧಿ ಅಂತ ಬರ್ತಾ: ಜಪ, ಹೋಮವು, ತರ್ಪಣವು, ಚಾಭಿಷೇಕೋ, ರುದ್ರ ಭೋಜನ ಅಂತ. ನಾವು ಎಷ್ಟು ಜಪವನ್ನು ಮಾಡಿರ್ತೀವಿ ಅದರ 10% ಹೋಮಗಳನ್ನು ಮಾಡಬೇಕು, ಅದರ 10% ತರ್ಪಣಗಳನ್ನು ಮಾಡಬೇಕು, ಅದರ 10% ಅಭಿಷೇಕಗಳನ್ನು ಮಾಡಬೇಕು, ಅದರ 10% ಬ್ರಾಹ್ಮಣ ಭೋಜನ ಅಥವಾ ರುದ್ರ ಭೋಜನವನ್ನು ಮಾಡಿಸಿದಾಗ ಮಾತ್ರ ಈ ಒಂದು ಮಾಡಿದಂತ ಒಂದು ಹೋಮದ ಫಲಶ್ರುತಿ ಆ ಕರ್ತೃಗೆ ಲಭಿಸ್ತೈತೆ. ಈಗ ಏನಪ್ಪ ಇದು ಸ್ಟೋರಿ ಅಂತಂದ್ರ, ಮೈಥಾಲಜಿಕಲ್ ಸ್ಟೋರಿ ನಾವು ಹೇಳ್ಬೇಕಂದ್ರ ಫಸ್ಟಿಗೆ ಐ ಆಮ್ ಟೆಲ್ಸ್ ಅಬೌಟ್ ಮೈಥಾಲಜಿಕಲ್ ಸ್ಟೋರಿ. ಮೈಥಾಲಜಿಕಲ್ ಸ್ಟೋರಿ ಏನಪ್ಪ ಇದ್ರದ್ದು ಅಂತಂದ್ರ, ಇಟ್ ಈಸ್ ದ ಪಾರ್ಟ್ ಆಫ್ ಮಾರ್ಕಂಡೇಯ ಪುರಾಣ. ಮಾರ್ಕಂಡೇಯ ಪುರಾಣದಿಂದ ಇದನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದರಲ್ಲಿ 700 ಶ್ಲೋಕಗಳು ಬರ್ತಾವ. 700 ಶ್ಲೋಕ, 700 ಶ್ಲೋಕ ಈಸ್ ಡಿವೈಡೆಡ್ ಇಂಟು 13 ಚಾಪ್ಟರ್ಸ್. 13 ಅಧ್ಯಾಯಗಳನ್ನಾಗಿ ವಿಭಜನೆ ಮಾಡ್ಯಾರ. 1ನೇ ಅಧ್ಯಾಯ ಏನ್ ಬರ್ತಾ ಅಂತಂದ್ರ, ಡಿಸ್ಟ್ರಕ್ಷನ್ ಆಫ್ ಮಧು ಕೈಟಭ ಅಂತ. ಅಂದ್ರ ಮಧು ಕೈಟಭ ಅಂತಕ್ಕಂಥ ರಾಕ್ಷಸರನ್ನ ಆ ದೇವಿ ಸಂಹಾರ ಮಾಡ್ತಾಳ 1ನೇ ಅಧ್ಯಾಯ. 2ನೇ ಅಧ್ಯಾಯದಾಗ ಏನ್ ಬರ್ತಾ ಅಂದ್ರ, ಮಹಿಷಾಸುರನ ಆರ್ಮಿಯನ್ನ ಆಕೆ ನಾಶ ಮಾಡ್ತಾಳೆ ಅಂತ, ಸಂಹಾರ ಮಾಡ್ತಾಳ ಅಂತ. 3ನೇ ಅಧ್ಯಾಯದಲ್ಲಿ ಏನ್ ಬರ್ತಾ ಅಂತಂದ್ರ, ಮಹಿಷಾಸುರ ಸ್ವಂತ ಮಹಿಷಾಸುರನೇ ವಧ ಆಗ್ತಾನ ಅಂತ. ಈಗ 4ನೇ ಅಧ್ಯಾಯದಾಗ ಏನ್ ಬರ್ತೀವಿ, ಇವರೆಲ್ಲರನ್ನ ವಧ ಮಾಡಿದ್ರೆ ದೇವತೆಗಳಿಗೆಲ್ಲ ತೃಪ್ತಿಯಾಗಿಬಿಡ್ತಾ, ಇಂದ್ರಾದಿ ದೇವತೆಗಳು ಸ್ತುತಿಯನ್ನ ಮಾಡ್ತಾರೆ ಅಂತ 4ನೇ ಅಧ್ಯಾಯ. 5ನೇ ಅಧ್ಯಾಯದಾಗ ಡೈಲಾಗ್ ಬಿಟ್ವೀನ್ ದಿ ಗಾಡೆಸ್ ದೇವಿ ಅಂಡ್ ಮೆಸೆಂಜರ್ ಅಂತ 5ನೇ ಅಧ್ಯಾಯ. 6ನೇ ಅಧ್ಯಾಯದಾಗ ಧೂಮ್ರಲೋಚನ ಅಂತಕ್ಕಂಥ ರಾಕ್ಷಸನ ನಾಶ ಮಾಡಿಬಿಡ್ತಾಳ ಅಂತ. 7ನೇ ಅಧ್ಯಾಯದಲ್ಲಿ ಚಿಂಡ ಮತ್ತು ಮುಂಡನ ಆಕಿ ಸಂಹಾರ ಮಾಡ್ತಾಳ ದೇವಿ ಅಂತ. 8ನೇ ಅಧ್ಯಾಯದಾಗ ರಕ್ತ ಬೀಜಾಸುರನ ಸಂಹಾರ ಮಾಡ್ತಾಳ ಅಂತ. 9ನೇ ಅಧ್ಯಾಯದಾಗ ದ ಗ್ರೇಟ್ ಬ್ರದರ್ಸ್ ಆಫ್ ದಿ ನಿಸುಂಬನ ನಾಶ ಮಾಡ್ತಾರಂತ. 10ನೇ ಅಧ್ಯಾಯದಲ್ಲಿ ಶುಂಭನ ನಾಶ, ಡಿಸ್ಟ್ರಕ್ಷನ್ ಆಫ್ ದಿ ಶುಂಭ ಅಂತ. 10ನೇ ಅಧ್ಯಾಯದಲ್ಲಿ ಶುಂಭ ನಾಶ ಆಗಿರ್ತಾನೆ. 11ನೇ ಅಧ್ಯಾಯದಲ್ಲಿ ನಿನ್ನೆ ಹೇಳಿದ್ರಲ್ಲಿ ಏನಿರ್ತಾ ನಾರಾಯಣಿ ಶ್ರುತಿ ಇರ್ತ. 12ನೇ ಅಧ್ಯಾಯ ಫಲಶ್ರುತಿ. ಇದನ್ನೆಲ್ಲ ಮಾಡೋದ್ರಿಂದ ಏನ್ ಲಾಭ? ಈಗ ನೋಡಿ, ಸಣ್ಣ ಮಕ್ಕಳು ನೀವು ಸ್ಕೂಲಿಗೆ ಕಳಿಸ್ತೀರಿ, ಸ್ಕೂಲಿಗೆ ಹೋಗಲ್ಲ ಅಂದ್ಕೊಂಡೆ ನಾವ್ ಏನ್ ಮಾಡ್ತೀವಿ, ಚಾಕ್ಲೇಟ್ ಕೊಡ್ತೀವಿ ನೀವು ಹೋಗ ಅಂತ ಹೇಳ್ತೀವಲ್ಲ, ಫಲಶ್ರುತಿ ಇಲ್ದ ಹೋಗಲ್ಲ. ನೋಡಿ, 13ನೇ ಅಧ್ಯಾಯ ಏನಂತಂದ್ರ, ರಾಜ ಸುರತ ಮತ್ತು ಮರ್ಚೆಂಟ್ ಸಮಾಧಿ ಅಂತಕ್ಕಂಥವರಿಗೆ ದೇವಿ ವರವನ್ನು ಕೊಡ್ತಾಳ ಅಂತ. ಇದು 13 ಅಧ್ಯಾಯ. ಈ 13 ಅಧ್ಯಾಯ ಏನ್ ಮಾಡಿದ್ದಾರೆ ಅಂತಂದ್ರ 3 ಚರಿತ್ರೆಗಳನ್ನಾಗಿ ವಿಂಗಡಣೆ ಮಾಡ್ಯಾರ. 1ನೇ ಫಸ್ಟ್ ಎಪಿಸೋಡ್, ಮಿಡ್ಲ್ ಎಪಿಸೋಡ್ ಅಂಡ್ ಫೈನಲ್ ಎಪಿಸೋಡ್ ಅಂತ. ಈ ಕನ್ನಡದಲ್ಲಿ ಇದಕ್ಕ ಪ್ರಥಮ ಚರಿತ್ರೆ, ಮಧ್ಯಮ ಚರಿತ್ರೆ ಮತ್ತು ಉತ್ತಮ ಚರಿತ್ರೆ ಅಂತ. ಆ ಕಡೆ ಇದೆಲ್ಲ ಮಹಾಕಾಳಿ ಅಂತ, ಅದು ತಾಮಸ ದೇವಿ ಅವತಾರ ಅಂತ. ತಾಮಸ ದೇವಿ ಅವತಾರ. ಆ ದೇವಿಗೆ ನೀವು ಅವಿಸ್ಸನ್ನು ಸಮರ್ಪಣೆ ಮಾಡೋದ್ರಿಂದ ನಿಮಗ ಶತ್ರುಬಾಧೆ ನಾಶ ಆಗುತ್ತಾ, ವಾಮಾಚಾರಾದಿ ದುರಾಚಾರಗಳು ನಾಶ ಆಗ್ತಾವ. ಏಕೆಂದ್ರೆ ತಾಮಸ ಅವತಾರಲ್ಲ, ಅಜ್ಞಾನ ನಾಶ ಮಾಡಿ ಬಿಡ್ತಾಳ ಅಂತ. ಈಗ 2ನೇ ಅವತಾರ ಏನು ಅಂತಂದ್ರ ಮಹಾಲಕ್ಷ್ಮಿ ಅವತಾರ ಅಂತ. ಆ ಮಹಾಲಕ್ಷ್ಮಿ ಸಂಪತ್ತನ್ನು ಕೊಡ್ತಾಳೆ ಅಂತ. ಬರೀ ಸಂಪತ್ತು ಬಂದ ತಕ್ಷಣ ಮನುಷ್ಯನಿಗೆ ಅಹಂಕಾರನ ಬರ್ಬೋದು, ಅದಕ್ಕೆ ಮಹಾ ಸರಸ್ವತಿ 3ನೇ ಅವತಾರ ಅಂತ. ಯಾಕೆಂದ್ರೆ ಜ್ಞಾನ ಇತ್ತಪ್ಪ ಅಂದ್ರ ಎಂದೂ ನಮಗ ಅಹಂಕಾರ ಬರಲ್ಲ ಅಂತ. ಈಗ ನೋಡಿ, ಬಸವಣ್ಣಂತ ವಿಶ್ವಗುರು ಎಷ್ಟು ಚೆನ್ನಾಗಿ ಹೇಳ್ತಾನಂತಂದ್ರ, ಏನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ ನನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ಅಂತ. ಈಗ ನಾವು ಮಾನವರಿಗೆ ಸ್ವಲ್ಪ ಏನೋ ಹಣ ಬಂತು ಅಹಂಕಾರ ಬರ್ತಾ, ಏನೋ ಸ್ವಲ್ಪ ಅಧಿಕಾರ ಬಂತು ಅಹಂಕಾರ ಬರ್ತಾ, ಏನೋ ವಿದ್ಯುತ್ 4 ಅಕ್ಷರ ಕಲ್ತು ಬಿಟ್ಟ 4 ಮಂದಿ ಬಂದು ನಮಸ್ಕಾರ ಮಾಡಿದ್ರೆ ನನಗೆ ಅಹಂಕಾರ ಬರ್ತಾ. ಇದು ಬರಬಾರ್ದು ಅಂತಕ್ಕಂಥ ಎಚ್ಚರಿಕೆಗೆ ಅದು 3ನೇ ಅಧ್ಯಾಯ ಅಂತ. ಮತ್ತೆ ಇದಕ್ಕೆ ಸಾಕಷ್ಟು ಪ್ರೀವಿಯಸ್ ಆದಂತ ಚಾಪ್ಟರ್ಸ್ ಬರ್ತವೆ. ಇದ್ರ ಇಲ್ಲಿ ಸಿದ್ಧ ಕುಂಚಿಕ ಸ್ತೋತ್ರ ಅಂತ ಬರ್ತಾವ. ಸಿದ್ಧ ಮೀನ್ಸ್ ಪರ್ಫೆಕ್ಟ್ ಅಂತ. ಕುಂಚಿಕ ಅಂತಂದ್ರ
ಸೀಕ್ರೆಟ್ಸ್ ಅಂತ. ಸ್ತೋತ್ರ ಅಂತಂದ್ರೆ ಡಿವೈನ್ ಬ್ಲೆಸ್ಸಿಂಗ್. ಈ ಸ್ತೋತ್ರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಡಿವೈನ್ ಬ್ಲೆಸ್ಸಿಂಗ್. ರಕ್ಷಾ ಅಂತ ಇನ್ನೊಂದು ಅಧ್ಯಾಯ ಬರುತ್ತೆ. ರಕ್ಷಾ ಅಂದ್ರೆ ಡಿವೈನ್ ಪ್ರೊಟೆಕ್ಷನ್ ಅಂತ. ಈ ನೋಡಿ, ನಮ್ಮ ಶರೀರದಲ್ಲಿ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು ಇವೆಲ್ಲವೂ ಚೆನ್ನಾಗಿದ್ದಾಗ ತಾನೇ ಈ ಶರೀರ ಚೆನ್ನಾಗಿರ್ಬೇಕು ಅಂತ. ಆ ನಂತರ ಕೀಲಕ ಅಂತ ಬರ್ತಾ. ಕೀಲಕ ಮೀನ್ಸ್ ಅಬ್ಸ್ಟ್ರಕ್ಟರ್, ರಿಮೂವ್ ಆಫ್ ದಿ ಅಬ್ಸ್ಟ್ರಕ್ಟರ್ ಅಂತ ಹೇಳ್ತಾರ. ಅಬ್ಸ್ಟ್ರಕ್ಷನ್ ರಿಮೂವ್ ಮಾಡ್ತಕ್ಕಂಥದ್ದು ಅಂತ. ಅರ್ಗಲ ಸ್ತೋತ್ರ. ಆಮೇಲೆ ದೇವಿ ಸೂಕ್ತ ಅಂತ ಬರ್ತಾ. ಸೂಕ್ತ ಅಂತಂದ್ರ ಗ್ರೂಪ್ ಆಫ್ ಮಂತ್ರಾಸ್ ಅಂತ ಅರ್ಥ. ಟೋಟಲಿ ಈ ಒಂದು ಚಂಡಿ ಯಾಗದಲ್ಲಿ ಎಷ್ಟು ಟೈಪ್ ಇದಾವಪ್ಪ ಅಂತಂದ್ರ ನವಚಂಡಿ ಯಾಗ ಅಂತ ಒಂದು ಟೈಪ್ ಇದೆ. ಆಮೇಲೆ ಶತ ಚಂಡಿ ಹೋಮ ಅಂತ ಇನ್ನೊಂದಿದೆ. ಸಹಸ್ರ ಚಂಡಿ ಹೋಮ, ಆಯತ ಚಂಡಿ ಹೋಮ ಮತ್ತು ಪ್ರತ್ಯಾಯತ ಚಂಡಿ ಹೋಮ ಅಂತ. ಈಗ ನವಚಂಡಿ ಹೋಮ ಅಂತಂದ್ರೆ 9 ಸಾರಿ ದುರ್ಗಾ ಸಪ್ತಶತಿ ಈಸ್ ಚಾಂಟೆಡ್ ಫಾರ್ 9 times. ಇಟ್ ಈಸ್ ಕಾಲ್ಡ್ ಆಸ್ ನವಚಂಡಿ ಹೋಮ ಅಂತ. ಈಗ 101 ಸಾರಿ ನಾವು ಚಾಂಟ್ ಮಾಡಿದ್ರ ಅದು ಶತಚಂಡಿ ಯೋಗ ಅಂತ. 1001 ಸಾರಿ ಮಾಡಿದ್ರ ಅದನ್ನ ಸಹಸ್ರ ಚಂಡಿ ಹೋಮ ಅಂತ. ಈ ಟೈಪ್ ಎಲ್ಲ ವಿಭಿನ್ನವಾದಂತ ವಿಚಾರಗಳಿರ್ತಾವ. ಇದಕ್ಕೆ ಪ್ರೀವಿಯಸ್ ಆಗಿ ನಿಮ್ಗ ನವಗ್ರಹ ಹೋಮಗಳನ್ನ ಆಗುತ್ತಾ. ಯಾಕೆ ನವಗ್ರಹ ಹೋಮಗಳನ್ನ ಮಾಡ್ಬೇಕು ಅಂತಂದ್ರ ಎಲ್ಲಾ 9 ಗ್ರಹಗಳು ಎಲ್ಲರಿಗೂ ಸರಿಯಾಗಿರಂಗಿಲ್ಲ. ಯಾರ ಜಾತಕದಲ್ಲಿ ರವಿ ತುಂಬಾ ಚೆನ್ನಾಗಿರ್ತಾನ ಅವ್ರಿಗೆ ಉನ್ನತ ಸ್ಥಾನಮಾನಗಳು ಸಿಗ್ತಾವೆ ಅಂತ. ಚಂದ್ರ ಯಾರ ಜಾತಕದಲ್ಲಿ ಚಂದ್ರ ಈಸ್ ಪವರ್ಫುಲ್, ಮೈಂಡ್ ಈಸ್ ಪವರ್ಫುಲ್ ಅಂತ. ಇವರ್ ಆರಿಸ್ಕೋಪ್ ಈಸ್ ಪವರ್ಫುಲ್ ಅಂತ ಹೇಳ್ಬೇಕಾದ್ರೆ ಅಲ್ಲೇ ಮೈಂಡ್ ಈಸ್ ಪವರ್ಫುಲ್ ಅಂತ ಹೇಳ್ಬೇಕು. ಮನಸ್ಸು ಅತ್ಯಂತ ಮುಖ್ಯ ಅಲ್ಲ. ಆ ನಂತರ ಮಂಗಳ ಯಾರಿಗೆ ಚೆನ್ನಾಗಿ ಬಲಿಷ್ಠನಾಗಿರ್ತಾನ ಅವ್ರಿಗೆ ಭೂಮಿ ಸಂಪತ್ತು ಎಲ್ಲ ಸಿಗುತ್ತೆ ಅಂತ. ಅದು ದುರ್ಬಲ ಇದ್ದರೂ ಸಹಿತವಾಗಿ ಈ ಹೋಮ ಹವನಗಳಿಂದ ಅದನ್ನ ಸರಿ ಮಾಡಿಕೋಬೇಕಂತ. ಬುಧ, ಈಗ ಬುದ್ಧಿ ಇಲ್ದ ನಾವು ಬದುಕಕ್ಕಾಗತ್ತಾ ಈ ಜಗತ್ತಿನೊಳಗ? ಹಾಗಾಗಿ ಬುಧ ಬಲಿಷ್ಠ ಇರಬೇಕು, ಬುಧನ ಆರಾಧನೆ ಮಾಡಬೇಕು ಅಂತ. ಬರೇ ಬುಧ ಇದ್ರೆ ಸಾಕ? ದೈವಿ ಕೃಪೆ ಬೇಕಲ್ಲ, ದೇವರ ಅನುಗ್ರಹ ಬೇಕಲ್ಲ, ಗುರುಗಳ ಅನುಗ್ರಹ ಬೇಕಲ್ಲ. ಆ ಅನುಗ್ರಹಕ್ಕಾಗಿ ಬೃಹಸ್ಪತಿಯನ್ನ ನಾವು ಆಹ್ವಾನ ಮಾಡಿ ಅದಕ್ಕೆ ಹೋಮ ಹವನಗಳನ್ನ, ಅರ್ಪಣೆಗಳನ್ನ. ಹೋಮ ಅಂದ್ರೆ ಇಷ್ಟೇ, ಸಮರ್ಪಣೆ ಮಾಡ್ತಕ್ಕಂಥದ್ದು. ಅದು ಏನೇ ಇರ್ಬೋದು, ಸಮರ್ಪಣೆ. ಅದು ಹೋಮದ ಸಮಿತಿಗಳಿರ್ಬೋದು, ದ್ರವ್ಯಗಳಿರ್ಬೋದು, ಧಾನ್ಯಗಳಿರ್ಬೋದು, ಭಕ್ತಿ ಮತ್ತು ಶ್ರದ್ಧೆಯಿಂದ ಸಮರ್ಪಣೆ ಮಾಡ್ತಕ್ಕಂಥದ್ದು ಅಂತ. ಈಗ ಅಷ್ಟೇ ಇದ್ರೆ ಸಾಕ? ದೈಹಿಕ ಜೀವನದ ಲಕ್ಸುರಿಯಸ್ ಬೇಕಲ್ಲ, ಹೌದಾನೆ? ಹೆಂಡತಿ, ಮಕ್ಕಳು, ಸಂಪತ್ತು, ಕಾರು, ಹೌದಾನೆ? ಅದಕ್ಕೆ ಶುಕ್ರ ಬಲಿಷ್ಠ ಆಗಿರ್ಬೇಕಂತ. ಯಾರ ಜಾತಕದಲ್ಲಿ ಶುಕ್ರ ದುರ್ಬಲ ಇರ್ತಾನ ಅವ್ರಿಗೆ ಇದೆಲ್ಲ ಸಿಗಲ್ಲ. ಕೆಲವೊಬ್ರು ನೋಡಿ ಸನ್ಯಾಸಿಗಳು ಇರ್ತಾರ, ಕೆಲವೊಬ್ರು ಜೀವನ ಹೇಗಿರ್ತ ಅಂತಂದ್ರ ಐಕನೂ ಲಕ್ಸುರಿಯಸ್ ಆಗಿರ್ತಾರ, ಪಾರಮಾರ್ಥಿಕನೂ ಲಕ್ಸುರಿಯಸ್ ಆಗಿರ್ತಾರ. ಈಗ ಎಕ್ಸಾಂಪಲ್ ಬಸವಣ್ಣವ್ರ ತಗೊಳ್ಳಿ, ವಿಶ್ವಗುರು. ಅವ್ರಿಗೆ ಹೆಂಡತಿ ಇದ್ರು, ಮಕ್ಕಳಿದ್ರು, ಮಹಾಮಂತ್ರಿಗಳು ಇದ್ರು. ಅವರು ಆಧ್ಯಾತ್ಮದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ರು. ಕೆಲವೊಬ್ರು ಕೇವಲ ಆಧ್ಯಾತ್ಮದಲ್ಲಿ ಸಾಧನೆ ಮಾಡ್ತಾರ, ಐಕ ಯಾವುದೇ ಸುಖಗಳಿರಲ್ಲ ಅವರಿಗೆ. ಈಗ ಆಗ್ತಕ್ಕಂಥ ಮೂವ್ಮೆಂಟ್ ಇರ್ತಾವ, ಅವ್ರಿಗೆ ಗುರು ಬಲಿಷ್ಠ ಇರ್ತಾರ. ಇಲ್ಲಿ ಎಲ್ಲ. ಆ ನಂತರ ಶನಿ ಅಂದ್ರೆ ಕರ್ಮಕಾರಕ. ಈಗ ನಾವ್ ಯಾಕೆ ಹುಟ್ಟಿದೀವಿ ಈ ಜನ್ಮದಲ್ಲಿ ಅಂತಂದ್ರ ಪೂರ್ವದ ಕರ್ಮಗಳನ್ನ ನಾಶ ಮಾಡ್ಕೊಳ್ಳಿಕ್ಕೆ, ಜ್ಞಾನವನ್ನು ಪಡ್ಲಿಕ್ಕೆ. ಅದಕ್ಕೆ ಗುರುವಿಗೆ ಜ್ಞಾನಕಾರಕ ಅಂತಾರ, ಶನಿಗೆ ಕರ್ಮಕಾರಕ ಅಂತಾರ. ನಾವು ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಹುಟ್ಟಿರೋದಂತ. ನಮ್ಮ ಕರ್ಮ ಯಾವ ನಾಶ ಆಯ್ತು ಆಟೋಮೆಟಿಕ್ ನಮ್ಗೆಲ್ಲ ಸಂಪತ್ತು ಬರುತ್ತೆ ಅಂತ. ಅದಕ್ಕ ಶನಿಯನ್ನ ಆರಾಧನೆ ಮಾಡೋದು. ಇನ್ನು ರಾಹು ಕೇತುಗಳಂತ ಛಾಯಾಗ್ರಹಗಳು ಬರ್ತಾವ, ಅದ್ಭುತವಾದ ಗ್ರಹಗಳವು. ಯಾಕೆಂದ್ರೆ ಅಂಡರ್ವುಡ್ ಡಾನ್ ಇದ್ದಂಗ ರಾಹು ಅಂದ್ರ ನಮ್ಮ ಜ್ಯೋತಿಷ್ಯದಲ್ಲಿ ನಿಯಮಗಳನ್ನ ಬ್ರೇಕ್ ಮಾಡ್ತಕ್ಕಂಥ ಗ್ರಹಗಳವು ಎಲ್ಲ. ಹಾಗಾಗಿ ನೋಡಿ, ನೀವು ಅನೇಕ ಜನರ ಜೀವನದಲ್ಲಿ ನೋಡಿಬೇಕಾದ್ರ ಕೆಲವೊಬ್ರು ಕಾನೂನು, ಸರ್ಕಾರದ ಕಾನೂನನ್ನೇ ಅವರು ಮನ್ನಣೆ ಮಾಡಲ್ಲ, ಆದ್ರೂ ಸಹಿತವಾಗಿ ಆ ಕಾನೂನಿನ ಶಿಕ್ಷೆ ಸಹಿತವಾಗಿ ಅವ್ರಿಗೆ ಆಗಲ್ಲ. ಹಾಗಾಗಿ ರಾಹು ಕೇತುಗಳು ದುರ್ಬಲರಿದ್ರ ವಂಚನೆ ಆಗುತ್ತೆ, ನಮಗ ಮೋಸಗಳಾಗ್ತಾವ, ನಾವು ಡ್ರಗ್ ಅಡಿಕ್ಟ್ ಆಗ್ತಿರ್ತೀವಿ, ಅಥವಾ ದುಶ್ಚಟಗಳಿಗೆ ನಾವು ಬಲಿ ಆಗ್ತಿರ್ತೀವಿ, ವ್ಯಾಮೋಹಕ್ಕೆ ಒಳಗಾಗ್ತೀವಿ. ಈ ಕಾರಣಕ್ಕಾಗಿ ಈ ರಾಹು ಮತ್ತು ಕೇತುಗಳ ಇದನ್ನ ಮಾಡಬೇಕು ಅಂತ. ಆ ನಂತರ ಗಣಪತಿ ಹೋಮ ಆಗುತ್ತಾ, ಅಲ್ಲಿ ಅಷ್ಟ ದ್ರವ್ಯಗಳು ಒಂದೊಂದು ದ್ರವ್ಯದಿಂದ ನಿಮಗೆ ಒಂದೊಂದು ಲಾಭ ಆಗುತ್ತಾ ಅಂತ. ಈ ಗರಿಕೆಗಳನ್ನ ನೀವು ಅಲ್ಲಿ ಅರ್ಪಿಸೋದ್ರಿಂದ ಕುಬೇರಂತ ಸಂಪತ್ತು ಬರುತ್ತೆ ಅಂತ. ಆಜ್ಯೆಯನ್ನ ನೀವು ಆವತಿ ಸಮರ್ಪಣೆ ಮಾಡೋದ್ರಿಂದ ನಿಮ್ಮ ಪಾಪಗಳೆಲ್ಲ ನಾಶ ಆಗ್ತವೆ ಅಂತ. ಈ ಒಂದೊಂದು ದ್ರವ್ಯದಿಂದ ಒಂದೊಂದು ಲಾಭಗಳು ಬರ್ತವೆ ಅಂತ. ಈ ರೀತಿಯಾಗಿ ಸರ ಇದು ಇವತ್ತಿನ ನೀವು ಮಾಡಿಸ್ತಕ್ಕಂಥ ಹೋಮ ಯಾವುದಂದ್ರೆ ನವಚಂಡಿ ಹೋಮ ಅಂತ. ಅಷ್ಟು ಸಾರಿ ಪಾರಾಯಣ ಮಾಡ್ಲಾರ್ದ ಅಲ್ಲಿ ಹೋಮ ಮಾಡಕ್ ಬರದೇ ಇಲ್ಲ, ಆರ್ಡ್ರೇ ಬರಲ್ಲ ಏನ್ ಸರ್. ಈ ರೀತಿಯಾಗಿ ಇದರ ಎಲ್ಲ ಡೀಟೇಲ್ಸ್, ಯಾಕೆಂದ್ರೆ ಇದ್ರ ಜೊತೆಗಿನ ಪೂರಕವಾಗಿ ಎಲ್ಲ ಹೋಮಗಳನ್ನ ಜಯಾದಿ ಹೋಮ ಮಾಡ್ತಾರ. ಅದು ಅತ್ಯಂತ ಮುಖ್ಯವಾದ ಹೋಮ. ಶತ್ರುಗಳ ವಿರುದ್ಧ ವಿಜಯವನ್ನು ಕೊಡುತ್ತಾ, ಆಮೇಲೆ ಅಧಿಕಾರದಲ್ಲಿ ಪ್ರಮೋಷನ್ಸ್ ಗಳನ್ನು ಕೊಡುತ್ತಾ, ಒಳ್ಳೆ ಸೋಷಿಯಲ್ ಸ್ಟೇಟಸ್, ಎಕನಾಮಿಕಲ್ ಸ್ಟೇಟಸ್, ಇದನ್ನೆಲ್ಲ ಜಯಾದಿ ಹೋಮಗಳಿಂದ ಹರಿದು ಬರುತ್ತೆ ಅಂತ. ಇದು ವೇದಗಳಲ್ಲಿ ಐತ, ನಾವು ಹೇಳೋದಲ್ಲ ಸರ್. ಒಟ್ಟಾರೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂತಂದ್ರ
Chandi Homa is very, very powerful Homa. This remove all kind of obstacles, all kind of doshas, all kind of negative energies, obtain, bring Ayur, Arogya, Bhagya, prosperity, health, wealth. ಇವೆಲ್ಲವನ್ನ ನಮ್ಗೆ ತಂದು ಕೊಡುತ್ತೆ ಅಂತ ಇದು ವೇದಗಳಲ್ಲಿ ಉಲ್ಲೇಖ ಐತಿ. ವೇದಗಳಲ್ಲಿ ಇರೋದು, ನಾವು ಹೇಳೋದಲ್ಲ ಇದು ಫ್ರೆಂಡ್ಸ್. ಅದು ಇದನ್ನ ನಾವು ಈಗ ವೈಜ್ಞಾನಿಕವಾಗಿ ಹೇಗೆ ತಿಳ್ಕೋಬೇಕು, ಇದು ಪುರಾಣ ಯುಕ್ತ ಅಕಾರ್ಡಿಂಗ್ ಟು ನಾವು ಏನ್ ತಿಳ್ಕೊಂಡ್ವಿ, ಈಗ ಮೈಥಾಲಜಿ, ಹಿಂದೂ ಮೈಥಾಲಜಿ ಪ್ರಕಾರ ತಿಳ್ಕೊಂಡ್ವಿ. ಹಾಗಾದ್ರೆ ನಾವು ಇದನ್ನ ವೈಜ್ಞಾನಿಕವಾಗಿ ಹೇಗೆ ತಿಳ್ಕೊಬೇಕಂದ್ರ ಅಲ್ಲಿರ್ತಕ್ಕಂಥ ಅವತಾರ, ತಾಮಸ ಅವತಾರ ಇದೆಯಲ್ಲ, ಯುವರ್ ಸ್ಟ್ರಕ್ ಇನ್ ಬಾಡಿ ಲೆವೆಲ್, ಯುವರ್ ಡಿಸೈರ್ ಈಸ್ ಎನಿಮಲ್ ಡಿಸೈರ್ ಅಂತ. ಈಗ ನೋಡಿ, ನೀವು ಬಾಡಿ ಲೆವೆಲ್ದಲ್ಲಿ ಇದ್ರ ಆ ಪಶುವಿಗೆ ಮತ್ತು ನಮಗೆ ಏನು ವ್ಯತ್ಯಾಸ ಇಲ್ಲ. ಪಶು ಊಟ ಮಾಡುತ್ತಾ, ನಾವು ಊಟ ಮಾಡ್ತೀವಿ. ಅದು ಮಲಗುತ್ತಾ, ನಾವು ಮಲಗುತ್ತೀವಿ. ಅದಕ್ಕೂ ಭಯ ಆಗುತ್ತಾ, ನಮಗೂ ಭಯ ಆಗುತ್ತೆ. ತಾಮಸ, ಆ ತಾಮಸ ದಾಟಿ ರಾಜಸಕ್ಕೆ ಬಂದಗಳೇ ಯುವರ್ ಸ್ಟ್ರಕ್ ಇನ್ ಮೈಂಡ್ ಲೆವೆಲ್, ನಿಮ್ಮ ವಿಚಾರಗಳು ಬೇರೆ ಆಗಿರ್ತಾವಾಗ. ಲಲಿತ ಕಲೆ, ಅಧಿಕಾರ, ಅದು ಮಾಡಬೇಕು, ಇದು ಆ ವಿದ್ಯೆ ಕಲಿಬೇಕು. ನೋಡಿ, 2ನೇ ಅವತಾರ ಅದನ್ನು ಕೊಟ್ಟು ಬಿಡ್ತಾ. ಈ ಶರೀರದಲ್ಲಿ 3 ಅವತಾರ ಇರ್ತಾವ. ಜನ್ಮನ ಜಾಯತೆ ಶೂದ್ರ, ಹುಟ್ಟುವಾಗ ಶೂದ್ರರಾಗಿ ಹುಟ್ಟಿರ್ತೀವಿ ನಾವಂತ. ಅಂದ್ರೆ ಶರೀರ ಅದು. ತಾಮಸ ಅಂತ ಶೂದ್ರ ಅಂದ್ರೆ ಬೇರೆ ಏನಲ್ಲ. ನಾವು ಶೂದ್ರ ಅಂದ್ರೆ ಏನ್ ತಿಳ್ಕೊಂತೀವಿ, ಏನೋ ಬ್ಯಾಕ್ವರ್ಡ್ ಕಮ್ಯುನಿಟಿ ಅದು ಅಂತ ತಿಳ್ಕೊಂತೀವಿ. ಆಕ್ಚುಲಿ ಬ್ರಾಹ್ಮಣ ಅಂದ್ರ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ. ಬ್ರಾಹ್ಮಣನ ಜಾತಿ ಅಲ್ಲ. ಈಗ ನೋಡಿ, ವೇದವನ್ನು ಬರೆದವ್ರು ಯಾರಂದ್ರೆ ವೇದವ್ಯಾಸ ಮಹಾಮುನಿಗಳು. ಅವ್ರು ಬೆಸ್ತ್ರ ಅವ್ರು ನಾವು ಬ್ರಾಹ್ಮಣ ಅಂತೀವಿ. ಕೃಷ್ಣ ಭಗವದ್ಗೀತೆಯನ್ನು ಬರ್ದ, ಆತ ಗೊಲ್ಲ, ಆದ್ರೆ ಆತ ಗೊಲ್ಲ ಅನ್ಬಾರ್ದ, ಬ್ರಾಹ್ಮಣ ಅನ್ಬೇಕು. ಅಂದ್ರೆ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ ಅಂತ. ಬ್ರಾಹ್ಮಣ ಅಂತಂದ್ರ ಅಜ್ಞಾನದ ವಿರುದ್ಧ ಯಾವನು ಹೋರಾಟ ಮಾಡ್ತಾನ ಅವನು ಬ್ರಾಹ್ಮಣ ಅಂತ. ಅನ್ಯಾಯದ ವಿರುದ್ಧ ಯಾವನು ಹೋರಾಟ ಮಾಡ್ತಾನ ಅವನು ಕ್ಷತ್ರಿಯ ಅಂತ. ಈಗ ಅಲ್ಲಿ ಯಾರಾದ್ರು ಜಗ ಆಡ್ತಿದ್ರ, ನಾವು ಹೋಗಿ ಹೇಳಿದ್ರ, ನಾವು ನೀವು ಹೋಗಿ ಹೇಳಿದ್ರ ಕೇಳಲ್ಲ ಅವರು. ಒಬ್ಬ ಪೊಲೀಸ್ ಆಫೀಸರ್ ಬರ್ಲಿ ಅನ್ನತ್ಲೆ ಸರ್ ಅಂತಾರ ಅವರು. ಹೌದಾನೆ? ಅಂದ್ರೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಬೇಕಾದ್ರೆ ಪರಾಕ್ರಮ ಬೇಕಲ್ಲ. ವೈಶ್ಯ ಅಂದ್ರ ಅಸಮರ್ಪಕತೆ ವಿರುದ್ಧ ಹೋರಾಟ ಮಾಡೋನು ವೈಶ್ಯ ಅಂತ. ಶೂದ್ರ ಅಂತಂದ್ರ ಸೇವೆಯನ್ನು ಮಾಡುವವನಂತ. ಅದು ಬರ್ತಾ ಬರ್ತಾ ಕ್ಯಾಸ್ಟ್ ಆಗಿಬಿಟ್ಟಿದೆ. ಕ್ಯಾಸ್ಟ್ ಇಲ್ಲ ಸರ್ ಅದು ಆಕ್ಚುಲಿ ಅಂತಂದ್ರ. ಹಾಗಾಗಿ ಯುವರ್ ಸ್ಟ್ರಕ್ ಇನ್ ಹಾರ್ಟ್ ಲೆವೆಲ್. ಮನುಷ್ಯನ ಹೃದಯ ಎಷ್ಟು ದೊಡ್ಡದು ನೋಡಿ. ಗಣಪತಿಗೆ ತಲೆ ಆನಿದೈತೆ, ಆದ್ರ ಈ ಶರೀರ ಮನುಷ್ಯನದೈತೆ. ಯಾಕೆಂದ್ರೆ ಮನುಷ್ಯನಂತ ಹೃದಯವಂತ ಯಾರು ಅಲ್ಲ ಅಂತ. ಯಾವಾಗ ಮನುಷ್ಯನಿಗೆ ಜ್ಞಾನೋದಯ ಆದಾಗ, ಜ್ಞಾನೋದಯ ಆಗಲ್ತಾನೆ ಮನುಷ್ಯನ ಕಟಕನೆ. ಹಾಗಾಗಿ ಯುವರ್ ಸ್ಟ್ರಕ್ ಇನ್ ಹಾರ್ಟ್ ಲೆವೆಲ್, ಯುವರ್ ಡಿಸೈರ್ ಈಸ್ ವೆರಿ ವೆರಿ ಡಿಫ್ರೆಂಟ್. ಭಗವಂತ ಆರಾಧನೆ, ಅಬ್ಬಾ ಭಗವಂತ ಈ ಜನ್ಮ ನಮ್ಗೆ ಕೊಟ್ಟಿದ್ಯಾ, ಸಾರ್ಥಕ ಆಯ್ತಪ್ಪ ಅನ್ನುವಂತ ಭಾವನೆಗಳು ಬರುತ್ತೆ ಅಂತ. ಈ 3 ಅವತಾರದ ಫಲಶ್ರುತಿನೇ ಇದು. ಯುವರ್ ಸ್ಟ್ರಕ್ ಇನ್ ಬಾಡಿ ಲೆವೆಲ್, ಯುವರ್ ಸ್ಟ್ರಕ್ ಇನ್ ಮೆಂಟಲ್ ಲೆವೆಲ್, ಯುವರ್ ಸ್ಟ್ರಕ್ ಇನ್ ಹಾರ್ಟ್ ಲೆವೆಲ್ ಅಂತ. ಈಗ ನೋಡಿ, ಗಣಪತಿಯ ಸಿಂಬಲ್, ಗಣಪತಿ ಅನ್ನೋ ದೇವರಲ್ಲ, ಅದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಈಗ ಕಿವಿ ಮರ ಇದ್ದಂಗ ಅದಾವ. ಯಾಕೆ ಅಂದ್ರೆ ಕೇಳಿಸ್ಕೋಬೇಕು ಮನುಷ್ಯ. ಆಲಿಸುವವನು ಆಳಬಲ್ಲ ಆತನು ಅಂತ. ಸ್ಪೀಕ್ ಲೆಸ್, ಲಿಸನ್ ಮೋರ್ ಅಂತ. ಈಗ ಆತನಿಗೆ ಯಾಕೆಂದ್ರೆ ಭಕ್ತರ ಪ್ರಾರ್ಥನೆಯನ್ನು ಕೇಳಿಸಿರ್ಬೇಕಂತ. ಈಗ ಆನೆ ನಡೆದಿದ್ದ ದಾರಿ ಅಂತೀವಿ ನೋಡಿ. ನೀವು ಬೆಟ್ಟದಲ್ಲಿ ತುಂಬಾ ಕಾಡುಗಳಲ್ಲಿ ಆ ಬೇರೆ ಪ್ರಾಣಿಗಳಿಗೆ ಹಗಲು ಯಾವುದು, ದಟ್ಟವಾದ ಅರಣ್ಯದಲ್ಲಿ ಹಗಲು ಯಾವುದು, ರಾತ್ರಿ ಯಾವುದು ಗೊತ್ತೇ ಆಗಲ್ಲ. ಸೂರ್ಯ ಸಹಿತ ಕಾಣಲ್ಲ. ಆಗ ಆನೆ ನಡ್ಕೊಂತ ಹೋದ್ಮೇಲೆ ಆನೆ ದಾರಿ ಹಾಕಿಂದ ಅವ್ರೆಲ್ಲರೂ ಹೋಗ್ತಾರಂತ. ಗಣಪತಿಯ ಸಿಂಬಲ್. ಈಗ ಅಲ್ಲಿ ಇಲಿ ಯಾಕ ಆತನ ವಾಹನ ಅಂತಂದ್ರ ಡಿಸೈರ್ ಮೇಲೆ ಸವಾರಿ ನಾವು ಮಾಡಬೇಕಂತ. ಯಾಕಂದ್ರ ಡಿಸೈರ್ ಈಸ್ ಮಾಯಾ, ಡಿಸೈರ್ಲೆಸ್ ಈಸ್ ಗಾಡ್ ಅಂತ. ಅದಕ್ಕಾಗಿ ಈಗ ಸರ್ಪ ಕಟ್ಟಿದ್ದಾನ. ಸರ್ಪ ಅಂದ್ರೆ ಏನಂತಂದ್ರ ಕುಂಡಲಿನಿ ಜಾಗೃತಿ ಅಂತ. ನಮ್ಗ 7 ಚಕ್ರಗಳಿರ್ತಾವ. ಆ ಕುಂಡಲಿನಿ ಚಕ್ರ ಜಾಗೃತಿ ಆಗಿಬಿಟ್ರ ಯು ವಿಲ್ ಬಿಕಮ್ ಎನ್ಲೈಟನ್ಮೆಂಟ್ ಅಂತ. ಎನ್ಲೈಟನ್ಮೆಂಟ್ ಆದ್ರೆ ಮಹಾ ಆನಂದ ಸ್ಥಿತಿಯಲ್ಲಿ ನಾವು ಇದ್ಬಿಡ್ತೀವಿ ಅಂತ, ಪರಮಾನಂದ ಸ್ಥಿತಿಯಲ್ಲಿ ಇರ್ತೀವಿ ಅಂತ. ನೋಡಿ, ಋಷಿ ಮುನಿಗಳು ಇರ್ತಾರ ಗುಡಿಸಲದಲ್ಲಿ, ಅವ್ರಿಗೆ ತಿನ್ನಕ ಅನ್ನ ಇರಲ್ಲ. ನಮ್ಗೆ ನೋಡಿ ಎಲ್ಲಾ ಸಂಪತ್ತು ಇರ್ತಾರ, ಆದ್ರೆ ನಾವು ನೆಮ್ಮದಿ ಇರಲ್ಲ. ಅವ್ರು ಎಷ್ಟು ನೆಮ್ಮದಿ ಆಗಿರ್ತಾರೆ. ಯಾಕೆ ಅಂದ್ರ ನಾನು ಯಾರು ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವು ಇರ್ತ. ನಾನು ಅಂದ್ರೆ ಶರೀರ ಅಲ್ಲ, ನಾನು ಅಂದ್ರೆ ಇಂದ್ರಿಯ ಅಲ್ಲ, ನಾನು ಅಂತಂದ್ರ ಕಾನ್ಸಿಯಸ್ನೆಸ್. ಆ ಕಾನ್ಸಿಯಸ್ನೆಸ್ ನನ್ನಲ್ಲಿ ಐತ, ಅದನ್ನ ನಾ ಪ್ರಕಟ ಮಾಡ್ಬೇಕಂತಂದ್ರೆ ಇಂಥವೆಲ್ಲ ದಾರಿಗಳನ್ನ ನಾವು ಹುಡುಕ್ಬೇಕು. ನೋಡಿ, ಇಂಥವೆಲ್ಲ ಪುಣ್ಯದ ಕಾರ್ಯಗಳು. ಹೋಮದಿಂದ ಇನ್ನೊಂದು ಲಾಭ ಏನಂತಂದ್ರ ಈ ವಾತಾವರಣವನ್ನು ತಿಳಿಗೊಳಿಸ್ತೀರಿ. ಇದರಿಂದ ಮಳೆ ಬೆಳೆಗೆ ಆಗ್ತಾವ, ಲೋಕ ಕಲ್ಯಾಣ ಮಾಡಿದಂಗ ಆಗುತ್ತ. ನಿಮ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣಕ್ಕೆ ನೀವು ಕಾರ್ಯಕರ್ತರಾಗ್ತೀರಿ ಅಂತ. ಹೌದಾನೆ? ಇವತ್ತು ಹೊಗೆ ಅದು ಇದು ಬಿಡೋದ್ರಿಂದ ಮಳೆಗಾಲ ನೋಡಿ, ಮಳೆ ಬರುವ ಕಾಲಕ್ಕೆ ಮಳೆನೇ ಬರಲ್ಲ. ಯಾಕಾಗಿದೆ ಅಂದ್ರೆ ನಾವು ಮರಗಳನ್ನೆಲ್ಲ ಕಡಿದು ಬಿಟ್ಟಿದೀವಿ. ಈಗ ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇಲ್ಲ. ಪ್ರಾಚೀನ ಕಾಲದಲ್ಲಿ ಋಷಿ ಮುನಿಗಳೆಲ್ಲ ಯಜ್ಞ ಯಾಗಾದಿಗಳನ್ನು ಮಾಡ್ತಿದ್ರು. ಕಾಲ ಕಾಲಕ್ಕೆ ಮಳೆ ಆಗ್ತಿತ್ತು, ಕಾಲ ಕಾಲಕ್ಕೆ ಬೆಳೆ ಬರ್ತಿತ್ತು. ಇವತ್ತಿನ ದಿವಸ ನಾವೆಲ್ಲ ಹಾಳು ಮಾಡಿಬಿಟ್ಟಿದೀವಲ್ಲ. ಆ ಕಾರಣಕ್ಕಾಗಿ ಇಂಥ ಯಜ್ಞ ಯಾಗಾದಿಗಳನ್ನ ಆರಂಭ ಮಾಡೋದ್ರಿಂದ ಲೋಕ ಕಲ್ಯಾಣ, ನಿಮ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣ ಆಗತ್ತೆ ಅಂತ ಸರ್.